ಶೈಕ್ಷಣಿಕ ವ್ಯವಸ್ಥೆ ಬದಲಾವಣೆಗೆ ಮುಂದಾಗಿದೆ ಸಿಬಿಎಸ್ಇ ಬೋರ್ಡ್. ಹಾಗೆಯೇ ಎರಡೆರಡು ಬೋರ್ಡ್ ಎಕ್ಸಾಮ್ ನಡೆಸೋಕೆ ಚಿಂತನೆಯನ್ನು ನಡೆಸಿದೆ ಎನ್ನುವಂಥ ಮಾಹಿತಿ ಇದೆ. ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸುತ್ತಾರೆ ಮೊದಲು, ಆ ಬಳಿಕ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ. 2026ನೇ ಶೈಕ್ಷಣಿಕ ವರ್ಷದಿಂದ ಅನುಷ್ಠಾನಕ್ಕೆ ಬರುವಂತೆ ಚಿಂತನೆಯನ್ನು ನಡೆಸಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವರ ಜೊತೆಯಲ್ಲಿ ನಡೆಸಿದ ಸಿಬಿಎಸ್ಇ ಅಧಿಕಾರಿಗಳ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಅಥವಾ ಈ ಬಗ್ಗೆ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. 2 ಪರೀಕ್ಷೆ ನಡೆಸಿದ್ರೆ ಮಕ್ಕಳ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮೇಜರ್ ಬದಲಾವಣೆ ಮಾಡೋಕೆ ಸಿಬಿಎಸ್ಇ ಬೋರ್ಡ್ ಮುಂದಾಗಿರುವಂಥದ್ದು. ರಾಜ್ಯ ಪಠ್ಯಕ್ರಮ ಮಾತ್ರ ಅಲ್ಲ, ಇನ್ನು ಮುಂದೆ ಸಿಬಿಎಸ್ಇ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ 2 ಪರೀಕ್ಷೆ ಇರಬಹುದು. 2026ನೇ ಶೈಕ್ಷಣಿಕ ಸಾಲಿನಿಂದ 2 ಬೋರ್ಡ್ ಎಕ್ಸಾಮ್ ಅನುಷ್ಠಾನಕ್ಕೆ ತರುವ ಚಿಂತನೆಯನ್ನು ನಡೆಸಲಾಗಿದೆ. ಮೊದಲು ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಅಭಿಪ್ರಾಯ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಾರ್ವಜನಿಕರಾಗಿರ್ಬೋದು, ಪೋಷಕರಾಗಿರ್ಬೋದು, ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿದ ಬಳಿಕ ಈ ನಿರ್ಧಾರಕ್ಕೆ ಬರಲಾಗುತ್ತೆ ಎನ್ನಲಾಗ್ತಾ ಇದೆ. ಕೇಂದ್ರದಿಂದ ಶಿಕ್ಷಣ ಮಂತ್ರಿಗಳು ಸಿಬಿಎಸ್ಇಯಲ್ಲಿ 2 ಬಾರಿ ಪರೀಕ್ಷೆಯನ್ನು ಮಾಡತಕ್ಕಂಥ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಇದು ಕೆಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾದರೆ ಕೆಲ ವಿದ್ಯಾರ್ಥಿಗಳಿಗೆ ಇನ್ನೊಂದಷ್ಟು ಒತ್ತಡಕ್ಕೆ ಪೂರಕವಾಗಿರುತ್ತೆ. ಕಾರಣ ಇಷ್ಟೇ, ಅನೇಕ ಈ ರ್ಯಾಟ್ ರೇಸ್ ಇದೆ ಇವತ್ತಿನ ದಿನ ಸಮಾಜದಲ್ಲಿ. ಒಂದೊಂದು ಅಂಕ ಕೂಡ ಗಳಿಸುವಂಥ ಪ್ರಯತ್ನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇದು ಒಂದು ರೀತಿಯಲ್ಲಿ ಒತ್ತಡ ಆಗುತ್ತೆ. ಅವ್ರು ತೆಗೆದುಕೊಂಡಂಥ ಅಂಕ ಇಲ್ಲ, ಇದು ಬೇಡ, ಮತ್ತೆ ತಿರಸ್ಕರಿಸಿ ಮತ್ತೊಮ್ಮೆ ಪರೀಕ್ಷೆ ತೆಗೆದುಕೊಳ್ಳೋಣ ಅನ್ನೋತಕ್ಕಂಥ ಪೈಪೋಟಿಗೆ ಬೀಳ್ತಾರೆ. ಇನ್ನು ಕೆಲವು ಮಕ್ಕಳಿಗೆ ಯಾರು ಕಮ್ಮಿ ಅಂಕ ಗಳಿಸಿದ್ದಾರೆ, ಹೆಚ್ಚು ಅಂಕ ಗಳಿಸುವಂಥ ಹಿನ್ನೆಲೆ ಒಂದಾದರೆ, ಇನ್ನು ಕೆಲವರು ಯಾರು ಅನುತ್ತೀರ್ಣ ಆಗ್ತಾರೆ ಅಂಥವರಿಗೆ ಇನ್ನೊಂದು ಅವಕಾಶ ಕಲ್ಪಿಸ್ಕೊಟ್ಟಂಗಾಗುತ್ತೆ. 2 ರೀತಿಯಲ್ಲಿ ನೋಡಿದ್ರೆ 3ನೇ ಆಯಾಮ ಇರುತ್ತೆ. ಮಕ್ಕಳ ಒಂದು ರೀತಿಯಲ್ಲಿ ಕೇರ್ಲೆಸ್ಸಲ್ಲಿ ಈ ಬಿಡು ಇನ್ನೊಂದು ಬಾರಿ ಇದೆಯಲ್ಲ ಗಳಿಸೋಣ, ಪಾಸ್ ಆಗೋಣ ಅನ್ನತಕ್ಕಂಥದ್ದು. ಎಲ್ಲೋ ಒಂದು ಕಡೆ 2-3 ಪರೀಕ್ಷೆಗಳು ಕೊಡೋದು ಅವೈಜ್ಞಾನಿಕ. ಅದರಿಂದ ಸಾಮಾನ್ಯವಾಗಿ ಮೊದಲಿಂದ ಬಂದಿರತಕ್ಕಂಥ ಪ್ರಕ್ರಿಯೆ 1 ಬಾರಿ ಪರೀಕ್ಷೆ ಕೊಟ್ಟು ಮತ್ತೆ ಅವ್ರಿಗೆ ಹೆಂಗಿದ್ರೂ ಕೂಡ 2ನೇ ಅವಕಾಶ, ಅಲ್ಲಿ ಅನುತ್ತೀರ್ಣ ಆದರೆ ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ಸರಿ ಸಮಾನವಾಗಿ 2-3 ರೀತಿಯಲ್ಲಿ ಪರೀಕ್ಷೆ ಕೊಡೋದು ಬೈ ಆ್ಯಂಡ್ ಲಾರ್ಜ್ ಒಪ್ಪುವಂಥದ್ದಲ್ಲ. ಆದರೆ ಇದಕ್ಕೆ ಈಗಾಗಲೇ ನಾಗರಿಕರಿಂದ ಅಥವಾ ಶಿಕ್ಷಣ ವ್ಯವಸ್ಥೆಯಿಂದ ಅಭಿಪ್ರಾಯವನ್ನು ಸಂಗ್ರಹಿಸೋದು ಕೂಡ ಒಂದು ರೀತಿಯಾದ ಆರೋಗ್ಯವಾದ ಬೆಳವಣಿಗೆ ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಕೇಂದ್ರದಿಂದ ಶಿಕ್ಷಣ ಮಂತ್ರಿಗಳು ಸಿಬಿಎಸ್ಇಯಲ್ಲಿ 2 ಬಾರಿ ಪರೀಕ್ಷೆಯನ್ನು ಮಾಡತಕ್ಕಂಥ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಇದು ಕೆಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.